ಪರಿಶುದ್ಧನೂ ಪಾಪರಹಿತನು ಪಾಪಗಳನ್ನು ಕ್ಷಮಿಸಲಿಕ್ಕೆ ಶಕ್ತನಾಗಿರುವ ಯೇಸುವಿನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ವಿಡಿಯೋ ನೋಡುವುದಕ್ಕಾಗಿ ಧನ್ಯವಾದ. ಪ್ರಾರ್ಥನೆ ಪ್ರಾಮುಖ್ಯತೆ ಭಾಗ 7. ಈ ಒಂದು ವಿಡಿಯೋದಲ್ಲಿ ನಾವು ನೋಡುವಂತಹ ಅಂಶ ಕ್ಷಮಾಪಣೆಗಾಗಿ ಪ್ರಾರ್ಥನೆ. ಹೌದು ಪ್ರಿಯರೇ, ಈ ಲೋಕದಲ್ಲಿ ನಾವು ನೋಡುವಾಗ ಅನೇಕ ಪಾಪಗಳು, ಕೊಲೆ, ಸುಲಿಗೆ, ವ್ಯಭಿಚಾರ, ಕುಡುಕತನ, ನಶೆ, ಮತ್ತೊಬ್ಬರ ಮನಸ್ಸನ್ನ ನೋಯಿಸುವುದು, ಪ್ರೀತಿ ಇಲ್ಲದೆ ಇರುವುದು ಎಂಬ ಅನೇಕ ವಿಧವಾದ ಪಾಪಗಳುಂಟು. ತಮ್ಮ ಪಾಪಗಳಿಗಾಗಿ ಕ್ಷಮಾಪಣೆ ಕೇಳದ ಕ್ರೈಸ್ತರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಮಾತ್ರ ಅಲ್ಲ, ಬೈಬಲ್ನಲ್ಲಿ ಅನೇಕರು ತಾವು ಮಾಡಿದ ಪಾಪಗಳಿಗಾಗಿ ಪಾಪ ಕ್ಷಮಾಪಣೆ ಪ್ರಾರ್ಥನೆ ಮಾಡಿದ್ದಾರೆ. ಯಾರು ಅಂತ ತಾನೇ ಕೇಳ್ತಾ ಇದ್ದೀರಾ? ದಾವೀದನು ತನ್ನ ಪಾಪಗಳಿಗಾಗಿ ಪ್ರಾರ್ಥಿಸಿದನು. ಹಾಗೆಯೇ ಪೇತ್ರನು ತನ್ನ ಪಾಪಗಳಿಗಾಗಿ ಕಣ್ಣೀರು ಬಿಟ್ಟನು. ಇವರಿಬ್ಬರು ಮಾತ್ರವಲ್ಲ, ಇನ್ನೂ ಅನೇಕರು ತಮ್ಮ ಪಾಪಗಳಿಗಾಗಿ ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡುತ್ತೇವೆ. ಪಾಪ ಕ್ಷಮಾಪಣೆಗಾಗಿ ಪ್ರಾರ್ಥನೆ ಮಾಡುವುದು ಹೇಗೆ ಎಂದು ನೀವು ಕೇಳಿದರೆ, ಯೇಸು ಕ್ರಿಸ್ತರು ಪರ್ವತ ಪ್ರಸಂಗದಲ್ಲಿ ಪರಲೋಕ ಪ್ರಾರ್ಥನೆಯನ್ನ ನಮಗೆ ಸುಂದರವಾಗಿ ಹೇಳಿಕೊಡುತ್ತಾರೆ. ಈ ವಚನದ ಅರ್ಥ ನೀವು ಅಲ್ಲಿ ನೋಡ್ರಿ, ಅಲ್ಲಿ ಹೇಳ್ತದೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಅಂತ ಮತ್ತಾಯ 6:12 ಹೇಳುತ್ತದೆ. ಈ ವಚನದ ಅರ್ಥ ನಿಮಗೆ ಗೊತ್ತಾಯ್ತಾ? ವಿವರವಾಗಿ ಹೇಳ್ತೇನೆ, ಕೇಳಿರಿ. ನೀವು ದೇವರ ವಿರೋಧವಾಗಿ ಒಂದು ಪಾಪ ಮಾಡಿದ್ದೀರಿ. ಅದಕ್ಕೆ ಪಾಪ ಕ್ಷಮಾಪಣೆಯನ್ನು ಕೇಳಲಿಕ್ಕೆ ಆಲಯಕ್ಕೆ ಹೋಗುತ್ತಿದ್ದೀರಿ. ಹೋಗುವ ದಾರಿಯಲ್ಲಿ ನಿಮ್ಮ ಒಬ್ಬ ಸ್ನೇಹಿತನನ್ನು ನೀವು ನೋಡುತ್ತೀರಾ. ಅವರು ನಿಮ್ಮ ಹತ್ತಿರ 10,000 ರೂಪಾಯಿ ಸಾಲ ಮಾಡಿರುತ್ತಾರೆ. ಸಾಲ ಹಿಂದಿರುಗಿಸಿ ಕೊಡಲಿಕ್ಕೆ ಅವರಿಗೆ ಸಾಧ್ಯವಾಗದ ಪರಿಸ್ಥಿತಿ. ಈಗ ನೀವು ನಿಮ್ಮ ಸ್ನೇಹಿತನನ್ನ ಕ್ಷಮಿಸುತ್ತೀರಾ ಇಲ್ಲ ಶಿಕ್ಷಿಸುತ್ತೀರಾ? ಯೋಚಿಸಿ ನೋಡಿರಿ. ಈಗ ಆಲಯಕ್ಕೆ ಹೋಗಿ ಕ್ಷಮಾಪಣೆಗಾಗಿ ಪ್ರಾರ್ಥಿಸುತ್ತೀರಿ. ದೇವರು ಹೇಳುತ್ತಾರೆ, ಈ ರೀತಿಯಾಗಿ ನೀನು ಪ್ರಾರ್ಥನೆ ಮಾಡು ಅಂತ ದೇವರು ಹೇಳ್ತಾರೆ. ದೇವರೇ, ನಾನು ಹೇಗೆ ನನ್ನ ಸ್ನೇಹಿತನನ್ನ ಮನಪೂರ್ವಕವಾಗಿ ಕ್ಷಮಿಸಿದನೋ ಹಾಗೆಯೇ ನನ್ನ ಪಾಪಗಳನ್ನ ಕ್ಷಮಿಸಿರಿ ಎಂದು ಪ್ರಾರ್ಥಿಸಲು ದೇವರು ಕೇಳುತ್ತಾರೆ. ಒಂದು ವೇಳೆ ನೀವು ನಿಮ್ಮ ಸ್ನೇಹಿತರನ್ನು ಮನಪೂರ್ವಕವಾಗಿ ಕ್ಷಮಿಸಿಲ್ಲವಾದರೆ ದೇವರು ನಿಮ್ಮ ಪಾಪಗಳನ್ನ ಕ್ಷಮಿಸುತ್ತಾರೆಂದು ನೀವು ಯೋಚಿಸ್ತೀರಾ? ಬನ್ನಿರಿ, ಒಂದು ವಾಕ್ಯವನ್ನ ಓದೋಣ. ಈ ವಾಕ್ಯದಲ್ಲಿ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಹಾಗೆಯೇ ನೀವೊಂದು ವೇಳೆ ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಅಂತ ಅಲ್ಲಿ ಹೇಳುತ್ತದೆ. ಹೌದು ಪ್ರಿಯರೇ, ನೀವು ನಿಮ್ಮ ಸ್ನೇಹಿತರನ್ನ ಕ್ಷಮಿಸಿದರೆ ನಿಶ್ಚಯವಾಗಿ ನಿಮ್ಮ ಪಾಪಗಳನ್ನು ದೇವರು ಕ್ಷಮಿಸುತ್ತಾರೆ. ನೀವು ಅವರನ್ನು ಕ್ಷಮಿಸಲಿಲ್ಲವಾದರೆ ನಿಮ್ಮ ಪಾಪಗಳನ್ನು ದೇವರು ಕ್ಷಮಿಸುವುದಿಲ್ಲ. ವಿಶೇಷವಾಗಿ ದೇವರಲ್ಲಿ ಕ್ಷಮಾಪಣೆಗಾಗಿ ಪ್ರಾರ್ಥಿಸಿದ ಎಲ್ಲ ಪ್ರಾರ್ಥನೆಗಳನ್ನು ದೇವರು ಕೇಳಿ ಉತ್ತರಿಸಿದ್ದಾನೆ. ಅದರಂತೆ ನೀವು ನಾನು ಪ್ರಾರ್ಥನೆ ಮಾಡುವಂತಹ ಪ್ರಾರ್ಥನೆಗಳು ಖಂಡಿತವಾಗಿಯೂ ದೇವರು ಉತ್ತರ ಕೊಡುವಂತವನಾಗಿದ್ದಾನೆ. ಅದೇ ನಂಬಿಕೆಯಲ್ಲಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ಪರಲೋಕದ ತಂದೆಯೇ, ಯೆಶಾಯ 59:1-2 ಹೇಳಿದ ಹಾಗೆ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಪಾಪಗಳೇ, ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ ಎಂಬುದಾಗಿ ಹೇಳ್ತಾ ಇದ್ದೇವೆ. ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಂತೆ ನಿನ್ನೆಲ್ಲ ಪ್ರಿಯ ಮಕ್ಕಳ ಮೇಲೆ ನಿನ್ನ ಅನುಗ್ರಹವಿರಲಿ. ನಮ್ಮ ಪಾಪ ಅಪರಾಧಗಳನ್ನು ಕ್ಷಮಿಸು. ನಿನಗೆ ಕಥನೆ ನಾವು ಮಾಡುವಂಥ ಪ್ರಾರ್ಥನೆಗಳು ದೇವರೇ ಅಡ್ಡವಾಗಿರುವ ನಮ್ಮೆಲ್ಲ ಅಪರಾಧಗಳನ್ನು ಯೇಸುವಿನ ಹೆಸರಿನಲ್ಲಿ ಕ್ಷಮಿಸು ಅಂತ ಬೇಡಿಕೊಳ್ಳುತ್ತೇವೆ. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನೆನೆಸುತ್ತೇನೆ. ಇಷ್ಟವಾದಲ್ಲಿ ನೀವು ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಒತ್ತಿರಿ. ದೇವರು ನಿಮ್ಮನ್ನು ಹೇರಳವಾಗಿ ಅನುಗ್ರಹಿಸಿ ಆಶೀರ್ವದಿಸಲಿ. ಆಮೇನ್.